ಎನಿಥಿಂಗ್ ರೊಮ್ಯಾನ್ಸ್? ಏನ್ ಗೊತ್ತಾ, ರಿಯಲ್ ಲೈಫ್ ಅಲ್ಲಿ ಆ ಥರದ್ದೇನು ರೊಮ್ಯಾನ್ಸ್ ಏನು ಇರ್ಲಿಲ್ಲ. ಆದ್ರೆ ಒಂದ್ ಸಿನಿಮಾಕ್ಕೆ ನಾನು ಸೇರ್ಕೊಂಡ್ಬಿಟ್ಟೆ. ನಮ್ ಚಿ ಉದಯಶಂಕರ್ ಅವರು ಒಂದಷ್ಟು ಡೈಲಾಗ್ ಬರೆದು ಕೊಟ್ಬಿಟ್ರು. ನಾನು ದೊರೈ ಭಗವಾನ್ ನಿರ್ದೇಶಕರ ಹತ್ರ ಕೇಳಿದೆ, ಸರ್ ನಾನು ಒಂದೇ ಕಡೆ ನಿಂತ್ಕೊಂಡು ಮಾತಾಡ್ಬೇಕಾ ಇದನ್ನ, ನಾನು ಓಡಾಡ್ಕೊಂಡು ಮಾತಾಡ್ಲಾ ಅಂತ. ನೀ ಹೇಗಾದ್ರೂ ಓಡಾಡ್ಕೊಂಡು ಮಾತಾಡಮ್ಮ, ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಸಿಕ್ಕಾಪಟ್ಟೆ ಓಡಾಡ್ಬಿಟ್ಟೆ. ಬೆಂಗಳೂರಿನಲ್ಲೂ ಓಡಾಡಿದೆ, ಸೆಟ್ಟಲ್ಲೂ ಓಡಾಡಿದೆ, ಚಿಕ್ಕಮಗಳೂರು ಬೆಟ್ಟ ಗುಡ್ಡದಲ್ಲೆಲ್ಲ ಓಡಾಡ್ಬಿಟ್ಟೆ. ಓಡಾಡುವಾಗ ನನ್ನ ಜೊತೆಲಿ ಇದ್ದವ್ರು ಯಾರು ಗೊತ್ತಾ, ನನ್ನ ಜೊತೆಲಿ ಅನ್ನೋದಕ್ಕಿಂತ ಅವ್ರ ಜೊತೆಲಿ ನಾನಿದ್ದೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟ್ ಅಲ್ಲಿ ಕೂರೋಣ ಬಾ. ಹೌದು, ಎವರ್ ಗ್ರೀನ್ ಸಾಂಗ್ ಮೇಡಮ್. ಹೌದಲ್ಲ, ಬಾರೆ ಇಡ್ಲಿನ ಹಾಕೋಣ ಬಾ, ಅದರ ರುಚಿಯನ್ನ ಸವಿಯೋಣ ಬಾ. ಸೂಪರ್ ಅಮ್ಮ. ನಾನೊಂದು ಮಲಯಾಳ ಸಿನಿಮಾಗೆ ಆಡಿಷನ್ ಕೊಟ್ಟಿದ್ದೀನಿ. ಸೊ ಇದು ಬೇಯೋ ಗ್ಯಾಪಲ್ಲಿ ಅದು ಆಡಿಷನಿಗೆ ಏನು ಪ್ರಿಪೇರ್ ಆಗಿದ್ದೀನಿ ಅಂತ ತೋರಿಸ್ಬಿಡ್ತೀನಿ, ನೀವು ಒಂದು ಜಡ್ಜ್ಮೆಂಟ್ ಮಾಡಿ. എൻ്റെ വീട് ഇഡ്ലി ചേരുണ്ടോ ரொம்ப ಫೆಂಟಾಸ್ಟಿಕ್. ಐ ಆ್ಯಕ್ಚುಲಿ ಲವ್ ಇಡ್ಲಿ ವೆರಿ ಮಚ್. ನೀವು ಎಷ್ಟು ಚಂದಗೆ ಇಡ್ಲಿ ಮಾಡ್ದಿರಲ್ಲ, ಅದು ಕುಕ್ಕರ್ಲಾಗೋದು, ಅದು ಕುಕ್ ಆಗೋದು. ಮತ್ತೆ ಚಟ್ನಿ ಉಂಟು ಪ್ರಾಬ್ಲಮ್ ലൈറ്റാക്കി ലൈറ്റർ ಹಚ್ಚಿರೋದು. ಓ ಮೈ ಗಾಡ್, ನೋ ಸ್ಮೈಲ್, ವ್ಯಾರಿ ಸೀರಿಯಸ್. ನಿಮ್ಮ ಕಣ್ಣಲ್ಲಿ ಏನೋ ಕಾಣ್ತಾ ಇದೆ, ಅವ್ರು ಗಾಂಧಿ. ಅದು ಗಾಂಧಿ ನೋಡಿದ್ರೆ ನನಗೆ ಭ್ರಾಂತಿ ಆಗುತ್ತೆ. ಓ ಮೈ ಗಾಡ್, ಓ ಮೈ ಇದು ಏನ್ ಗೊತ್ತಾ, ಕನ್ನಡಿಗರು ಮಲಯಾಳಂ ಮಾತಾಡಿದ್ರೆ ಹೀಗೆ ಆಗೋದು. ಹೌದು, ಇದನ್ನೇ ಈಗ ನೀನ್ ಹೇಳಿದ್ದನ್ನ ನಾನ್ മലയാളമല്ല ಹೇಳ್ತೀನಿ, കേളു. ಹೇಳಿ. എന്താണ് ഇഡ്ലി ചെയ്യുന്നുണ്ടോ? എന്ത് നല്ല മണമാണ് ഇതിന്റെ. ഏത് ഇഡ്ഡലിയാ ഇത്? അല്ല, നിങ്ങളുടെ കണ്ണിൽ എന്തോ വേറൊരു പോലെയാണല്ലോ, ഒരു കാന്തി വേറെയാണല്ലോ. എന്തായിരിക്കും അത്? എനിക്കൊന്ന് പറയാമോ ചേച്ചി? ഇത് മലയാളം. എനിക്ക് മലയാളം ಸ್ವಲ್ಪ ಸ್ವಲ್ಪ മനസ്സിലായോ. ಓಕೆ, ಸೊ ನಮ್ಮ ಇಡ್ಲಿ ತಯಾರಾಗಿದೆ. ಒಂದು ಆಡಿಷನ್ ಗ್ಯಾಪ್ ಅಲ್ಲಿ ಇಡ್ಲಿನೇ ರೆಡಿ ಆಗೋಯ್ತು. ಆಹಾ, ಓ ವಾವ್. ಈಗ ನೋಡು, ನಾವು ಸಾಬಕ್ಕಿ ಹಾಕಿದ್ವಲ್ಲ, ಒಂದೊಂದು ಸಾಬಕ್ಕಿ ಹಂಗಂಗೆ ಕಾಣ್ತಾ ಇದೆ ನೋಡಲ್ಲಿ. ಆಹಾ, ಸೂಪರ್ ಚೆನ್ನಾಗಿದೆಲ್ಲ ನೋಡಕ್ಕೆ. ಇವಾಗ ಚೆನ್ನಾಗಿ ಬೆಂದಿದೆ ಆಯ್ತಾ, ಬಿಸಿ ಇದೆ. ಈಗ ಚಟ್ನಿ ಜೊತೆಗೆ ಸೇರಿಸಿ ತಿಂದುಂಡು ಭಾಗ್ಯವಂತಳ. ವಾವ್, ಇದನ್ನ ಯಾರಾದ್ರೂ ಫೋಟೋ ತೆಕ್ಕೊಳ್ಳಿ ಪ್ಲೀಸ್. ಚೆನ್ನಾಗಿದ್ಯಾ? ಉಪ್ಪೆಲ್ಲ ಚೆನ್ನಾಗಿದ್ಯಾ? ಸಾರ್ಥಕವಾಯ್ತು, ನನ್ನ ಜನ್ಮ ಸಾರ್ಥಕವಾಯ್ತು. ಮಹಾತಾಯಿ ಕೈಯಲ್ಲಿ ಇವತ್ತು ನಾನು ಇಡ್ಲಿ ತಿಂದಿದ್ದೀನಿ. ಮೀನಾಕ್ಷಿ ಯಾರು ಇಲ್ಲ, ಅದಕ್ಕೆ ನಾನು ನಯನಾ. ಈಗ ನಾವು ದಾಸವಾಳ ಕೂಡ್ಲಿಗೆ ಅದಕ್ಕೆ ಇದಕ್ಕೆಲ್ಲ ಬಳಸ್ತಿರ್ತೀವಿ, ಬಟ್ ಇಡ್ಲಿ ಮಾಡಕ್ಕೂ ಬಳಸ್ಬೋದು ಅಂತ ಇವತ್ತೇ ನಮಗೆ ಗೊತ್ತಾಗಿದ್ದು. ನಾನು ತಂಬುಳಿನೂ ಮಾಡ್ತೀನಿ, ಅದರಲ್ಲಿ ಏನೇನೋ ಮಾಡ್ತೀನಪ್ಪ. ದಾಸವಾಳ ಎಲೆನಲ್ಲಿ ಸಖತ್ತಾಗಿ ಏನೇನೋ ಮಾಡ್ತೀನಿ. ಬಟ್ ದಾಸವಾಳ ಎಲೆ ಇಡ್ಲಿಗೆ ಹೇಳಿದಂಥದ್ದು ಬಹಳ ಚೆನ್ನಾಗಿರುತ್ತೆ. ನಂಗಂತೂ ತುಂಬಾ ಖುಷಿ ಆಯ್ತು. ಸೊ ನೋಡಿದ್ರಲ್ಲ, ದಾಸವಾಳ ಇಡ್ಲಿಯ ರೆಸಿಪಿ ತುಂಬಾ ಸಿಂಪಲ್ ಬಟ್ ಸಾಕತ್ತಾಗಿರುತ್ತೆ. ಟೇಸ್ಟು ನೀವು ಕೂಡ ಟ್ರೈ ಮಾಡಿ. ಹಾಗೆ ಇದನ್ನ ನಮಗಾಗಿ ಮಾಡಿಕೊಟ್ಟಂತಹ ವಿನಯ ಪ್ರಸಾದ್ ಮೇಡಮ್ ಅವ್ರಿಗೆ ಸುಬಾನಲ್ಲ. ನಮಸ್ಕಾರ. ನಮ್ಮ ಸ್ಟೈಲಲ್ಲಿ ಒಂದು ದಾಸವಾಳ ಇಡ್ಲಿ ಮಾಡುವ ವಿಧಾನ. ಮೊದಲು ಮಿಕ್ಸಿ ಜಾರಿಗೆ ನೆನೆಸಿಟ್ಟ ಇಡ್ಲಿ ಅಕ್ಕಿ, 2 ಚಮಚ ಉದ್ದಿನಬೇಳೆ, 1 ಚಮಚ ಅವಲಕ್ಕಿ, ಹಾಗೆ ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, 2 ಚಮಚ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕತ್ತರಿಸಿದ ದಾಸವಾಳದ ಎಲೆಗಳು, ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಅದಕ್ಕೆ ಮುಂಚಿತವಾಗಿ ನೆನೆಸಿಟ್ಟ ಸಬ್ಬಕ್ಕಿ ಸೇರಿಸಿ ಚೆನ್ನಾಗಿ ಕಲಸಿಟ್ಟುಕೊಳ್ಳಿ. ಈಗ ಇಡ್ಲಿ ಪಾತ್ರೆಗೆ ಅಡುಗೆ ಎಣ್ಣೆ ಸವರಿ ಸಿದ್ಧಪಡಿಸಿದ ಹಿಟ್ಟನ್ನು ಹಾಕಿ ಹಬೆಯಲ್ಲಿ ಚೆನ್ನಾಗಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಆರೋಗ್ಯಕರವಾದ ಮತ್ತು ವಿಭಿನ್ನ ಶೈಲಿಯ ದಾಸವಾಳದ ಇಡ್ಲಿ ಸವಿಯಲು ಸಿದ್ಧ.
ಓಕೆ, ಈಗ ಅಮ್ಮನ ಸ್ಪೆಷಲ್ ರೆಸಿಪಿ ನಾವು ದಾಸವಾಳದ ಇಡ್ಲಿನ ಟೇಸ್ಟ್ ಮಾಡಿದ್ವಿ. ಮಾಚ ಅಂತಾರಲ್ಲ ಹಾಗೆ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಒಂದು ಮಾತಿದೆ ಮೇಡಮ್, ಆ ಥರದ್ದು ಏನಾದ್ರು ಸಖತ್ತಾಗಿ ಮಾಡಿದಾಗ ಹೊಡಿ ಶಾವ್ಗ್ಯಾಗ ಮಜ್ಜಿಗೆ ಅಂತ ಹೇಳ್ತೀವಿ. ಸೊ ನಾನು ಅದನ್ನ ಆಲ್ರೆಡಿ ಇಡ್ಲಿಗೆ ಹೇಳ್ಬಿಟ್ಟೆ. ನೆಕ್ಸ್ಟ್ ಯಾವ ಡಿಶ್ಗೆ ಆ ಥರ ಹೇಳಿ? ಗೊಜ್ಜು ಅವಲಕ್ಕಿ. ಈಗ ಬಿಳಿ ಅವಲಕ್ಕಿ ಇದೆ, ಹಾಗೆ ಇಲ್ಲಿ ಕೆಂಪು ಅವಲಕ್ಕಿನೂ ಇದೆ. ಇದು ಎರಡು ಗಟ್ಟಿ ಅವಲಕ್ಕಿಗಳು ಆಯ್ತಾ. ಅದನ್ನ ಚೆನ್ನಾಗಿ ಗಾಳಿಸ್ಕೊಂಡು ತೊಳೆದು ಸ್ವಲ್ಪ ನೀರ್ ತೆಗೆದ್ಬಿಟ್ಟು ಇಲ್ಲಿ ಇಟ್ಕೊಂಡಿದೀವಿ. ಈಗ ಅದನ್ನ ಮಿಕ್ಸಿಗೆ ಹಾಕ್ಬೇಕಾ ಅಮ್ಮ? ಮಿಕ್ಸಿಗೆ ಹಾಕ್ಬೇಕು, ಆದ್ರೆ ಮಿಕ್ಸಿಗೆ ಹಾಕ್ಬಾರ್ದು, ಮಿಕ್ಸಿ ಅಂತ ಹಾಕ್ಬೇಕು. ಇದ್ರಲ್ಲಿ ಒಂದು ಅರ್ಧ ಹಾಕೊಮ್ಮ ಸಾಕು. ಒಂದು ಅರ್ಧ ಬೌಲ್. ಈಗ ನಾವು ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಸ್ವಲ್ಪ ಕೊಬ್ಬರಿ ಮತ್ತೆ ಕರಿ ಎಳ್ಳನ್ನ ಹುರ್ಕೊಳ್ಳೋಣ. ಇಲ್ಲಿ ಕೊಬ್ಬರಿ ಹಾಕೊಂಡಿದ್ದೀನಿ ಆಯ್ತಾ, 1-2 ಚಮಚ ಸಾಕಾಗುತ್ತೆ. ಆಮೇಲೆ ಕಪ್ಪು ಎಳ್ಳು ಹಾಕೋಬೇಕು. ಇದು ಹದವಾಗಿ ಹುರ್ಕೋಬೇಕು. ಇದನ್ನ ಇಟ್ಬಿಡೋಣ. ಈಗ ಇದು ನೆನೆ ಹಾಕಿರುವಂತ ಹುಣಸೆ ಹಣ್ಣು. ಈಗ ನಾನು ತಗೊಂಡಿರುವಷ್ಟು ಅವಲಕ್ಕಿ ಪ್ರಮಾಣಕ್ಕೆ ಈಗ ಅರ್ಧ ನಿಂಬೆ ಹಣ್ಣಿನ ಗಾತ್ರದ ಅದರ ರಸ ಸಾಕಾಗುತ್ತೆ. ಒಂದ್ ಸ್ವಲ್ಪ ನೀರು ಹಾಕ್ಬೇಕಾಗತ್ತೆ ಇದ್ರ ಜೊತೆಲಿ. ಬರೀ ಗೊಜ್ಜಾದ್ರೆ ಹುಳಿ ಹುಳಿ ಅನ್ಸ್ಬಿಡುತ್ತೆ. ಆಮೇಲೆ ಇದಕ್ಕೆ ಒಂದು ಅರ್ಧ ನೆಲ್ಲಿಕಾಯಿಯಷ್ಟು ಬೆಲ್ಲ. ಓಕೆ, ಒಂದು ಅರ್ಧ ಚಮಚ ಜೀರಿಗೆ ಪುಡಿ. ಇದಕ್ಕೊಂಚೂರು ಅರಿಶಿನ ಹಾಕಮ್ಮ. ಈಗ ಇದು ಸಾಂಬಾರ್ ಪುಡಿ ಅಥವಾ ನೀವು ಸಾರಿನ ಪುಡಿ ಬೇಕಾದ್ರೂ ಬಳಸ್ಕೋಬಹುದು. 1 ಚಮಚ ಹಾಕ್ಬೋದು, ಅಷ್ಟು ಹಾಕ್ಬೋದಮ್ಮ. ಇದನ್ನ ಸೇರಿಸ್ಕೊಂಡ್ಬಿಡ್ಬೇಕು. ಏನು ಹುರಿದಿರೋ ಎಳ್ಳು ಮತ್ತೆ ಕಾಯಿ ಅಂದ್ರೆ ಕೊಬ್ಬರಿ, ಒಣ ಕೊಬ್ಬರಿ. ಉಪ್ಪು ಇವಾಗ ಇನ್ನೂ ಹಾಕಿಲ್ಲ ನಾವು. ಅವಲಕ್ಕಿ ಹಾಕಿದ್ಮೇಲೆ ಉಪ್ಪು ಹಾಕೋಣ ಆಯ್ತಾ. ಅವಲಕ್ಕಿ ಸ್ವಲ್ಪ ಮುದ್ದೆ ಆಗುವಂಥ ಸ್ವಭಾವ ಇರುತ್ತಲ್ವಾ, ಅದಕ್ಕೆ ಈ ಥರ ಬಿಡಿಸ್ಕೊಂಡು ಹಾಕ್ಕೊಳ್ಳೋದು. ಈ ಅವಲಕ್ಕಿಗೆ ಉಪ್ಪು ಸ್ವಲ್ಪ ತಗೊಳುತ್ತೆ. ಅವಲಕ್ಕಿ ಪರವಾಗಿಲ್ಲ, ಆಲ್ಮೋಸ್ಟ್ ಆಗಿದೆ, ಆದ್ರೆ ಇನ್ನೂ ಆಗಿಲ್ಲ. ಒನ್ ಲಾಸ್ಟ್ ಟಚ್ ಆಫ್ ಮ್ಯಾಜಿಕ್ ಈಸ್ ಸ್ಟಿಲ್ ರಿಮೈನಿಂಗ್. ಏನ್ ಮ್ಯಾಜಿಕ್ ಟಚ್? ಅದು ಏನದು? ಒಗ್ಗರಣೆ ಹಾಕೋದು. ಆಯ್ತು, ಒಂಚೂರು ಎಣ್ಣೆ ಹಾಕಮ್ಮ ಅದಕ್ಕೆ. 1, 2. ಓಕೆ, ಸೊ ಇವತ್ತು ನಾವು ಗೊಜ್ಜು ಅವಲಕ್ಕಿಗೆ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನ ಬಳಸ್ತಾ ಇದೀವಿ. ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ ಹಾಕೊಳ್ಳೋಣ ಆಯ್ತಾ. ಒಂದಷ್ಟು ಕರಿಬೇವಿನ ಸೊಪ್ಪು, ಆಮೇಲೆ ಒಂಚೂರು ಹಿಂಗ ಹಾಕ್ಬೇಕಲ್ಲ. ಹಿಂಗಿನ ಪರಿಮಳ. ಓಕೆ, ಸೊ ಆಕ್ಚುಲಿ ನಮ್ಮ ಕಿಚನ್ ಅಲ್ಲಿ ದ ಫೇಮಸ್ ಇಂಗು ಇಸ್ SSP ಇಂಗು. ನಾವು ಇದನ್ನೇ ಬಳಸೋದು. SSP ಇಂಗು ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್. ಸೊ ಇವತ್ತು ನಮ್ಮ ಅಡುಗೆಗೆ ಅದನ್ನೇ ಬಳಸ್ತಾ ಇದೀವಿ. ಇದನ್ನ ಇದ್ರ ಮೇಲೆ ಹಾಕ್ಬಿಡೋದು. ಐ ಲವ್ ದಿಸ್ ಸೌಂಡ್ ಅಲ್ಲ. ಇವಾಗ ನಾವು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಯಾವ್ಯಾವ ಸಮಯದಲ್ಲಿ ಹಾಕಬೇಕೋ ಆಯಾ ಸಮಯದಲ್ಲಿ ಭಾಳ ಅಚ್ಚುಕಟ್ಟಾಗಿ ಹಾಕಿದ್ದೀವಿ. ಗೊಜ್ಜವಲಕ್ಕಿ ನೋಡಿದ್ರೇನೆ ಬಾಯಲ್ಲಿ ನೀರು ಬರ್ತಿದೆ ಅಂತೀವಲ್ಲ, ಅದಕ್ಕೆ ಕನ್ನಡದಲ್ಲಿ ಒಂದು ಒಳ್ಳೆ ಪದ ಇದೆ. ಏನು ಗೊತ್ತಾ? ಏನು? ಲಾಲಾರಸ. ಕನ್ನಡದಲ್ಲಿ ಆ ಪದ ಬಹಳ ಉತ್ತಮವಾದ ಪದ, ಲಾಲಾರಸ ಅಂತ. ಲಾವಾರಸ ಅಂದ್ರೆ ಅಗ್ನಿ ಪರ್ವತದಿಂದ ಆಚೆ ಬರುವಂಥದ್ದು, ಅದಲ್ಲ. ಗೊಜ್ಜವಲಕ್ಕಿ ಸೂಪರ್. ಜೊತೆಲಿ ನಂಚ್ಕೊಳ್ಳಕ್ಕೆ ಮೊಸರು. ಓ ವಾವ್, ಗೊಜ್ಜವಲಕ್ಕಿ ಹೇಗಿದೆ ಅಂತ ಈಗ ಸ್ವಾದಿಸೋಣ. ನನ್ನಷ್ಟು ಪುಣ್ಯ ಯಾರು ಮಾಡಿ.